ಇನ್ನು ಪಹಲ್ಗಾಮ್ ಘಟನೆ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ. ಈ ಬಗ್ಗೆ ಎಲ್ಲರೂ ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸಲ್ಲ. ಪರೋಕ್ಷವಾಗಿ ತಿಮ್ಮಾಪುರ ಹೇಳಿಕೆಗೆ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು ತಿಮ್ಮಾಪುರ ಅವರಿಗೆ ಒಂದು ಬೈಟ್ ಅಲ್ಲಿ ಇರಬೇಕಲ್ಲ, ಅದನ್ನು ತೋರಿಸಬೇಕು ಇವತ್ತು ತಿಮ್ಮಾಪುರಿಗೆ. ಆ ಮನೆಯವರು ಹೇಳ್ತಾರೆ ನಮಗೆ ಈ ತರ ಮಾಡಿದ್ದಾರೆ ಅನ್ನೋದು ಕ್ರಿಶ್ಚಿಯನ್ ಹೆಣ್ಮಗಳು ಹೇಳುತ್ತೆ. ಪರಮೇಶ್ವರ್ ಏನ್ ಹೇಳಿದ್ರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಬೈಟ್ಸ್ ಕೊಡ್ತೀವಿ ನೋಡಿ. ನಾವೆಲ್ಲ ಸ್ವಲ್ಪ ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ ಅಂತ. ನಮ್ಗೇನು ಗೊತ್ತಿಲ್ಲ ಅದು ನನಗೆ. ಬಟ್ ನಾವೆಲ್ಲ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಇವೆಲ್ಲ. ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದೆ, ಹಿಂದೆನೆ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನ ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೇನೆ. ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ. ಓಕೆ, ಈಗ ಮೊನ್ನೆಯಿಂದ ಹೇಳ್ತಾ ಇದ್ದೆ ನಾನು. ಆರ್ ವಿ ತಿಮ್ಮಾಪುರ ಅವರು ಹೇಳಿದ್ರು, ಅವರೇನು ಬಂದ್ಬಿಟ್ರಾ ಹಿಂಗೆಲ್ಲ ಕೇಳಿ ಹೇಳಿದ್ರಾ ಅಂತ ಹೇಳಿದ್ರಲ್ಲ. ಕೇಳಲಿಲ್ವಾ? ಜಾತಿ ಕೇಳಲಿಲ್ವಾ? ಕಲ್ಮ ಹೇಳು ಅಂತ ಹೇಳಿಲ್ವಾ? ಈಗ 26 ಜನ ತೀರ್ಕೊಂಡಿದ್ದಾರಲ್ಲ, ಕರ್ನಾಟಕದವರು ಬಿಟ್ಟಾಕಿ, ಅವರನ್ನ ಕೇಳಿಲ್ಲ ಅಂತ ಅವರು ಹೇಳಿದ್ದಾರೆ. ನಮ್ಮನ್ನು ಕೇಳಿಲ್ಲ, ಬಟ್ ಆ ತರ ಮೋದಿಗೆ ಹೋಗಿ ಹೇಳಿದ್ದಾರೆ ಅಂತ ಇವ್ರಿಗೆ ಹೇಳಿದ್ದಾರೆ. ಅವ್ರ ಹತ್ರ ಮೋದಿಗೆ ಹೋಗಿ ಹೇಳಿ ಅಂತ ಪಲ್ಲವಿ ಅವ್ರಿಗೆ ಹೇಳಿದ್ದಾರೆ. ಈಗ ಆರ್ ಬಿ ತಿಮ್ಮಾಪುರ ಅವರೇ, ನಿಮಗೆ ಧೈರ್ಯ ಇದ್ರೆ ಈ ಹೆಣ್ಣು ಮಗಳು, ಅದು ಕೂಡ ಕ್ರಿಶ್ಚಿಯನ್ ಹೆಣ್ಣುಮಗಳು, ಈಕೆ ಪತಿ ಸಾವಿಗೀಡಾಗಿದ್ದಾರೆ. ಇದೇ ಹೇಳಿಕೆಯನ್ನ ಈ ಹೆಣ್ಣು ಮಗಳ ಮುಂದೆ, ಈ ಫ್ಯಾಮಿಲಿ ಮುಂದೆ ನೀವು ಹೇಳಿದ್ರೆ ಹೇಗಿರ್ತದೆ ನಿಮ್ಮ ಪರಿಸ್ಥಿತಿ? ಇದು ಗಂಡನನ್ನ ಕಳೆದುಕೊಂಡಿರುವಂತ ಆ ತಾಯಿ, ಅಲ್ಲಿದ್ದಂತ ತಾಯಿ. ಕೇಳಿಸ್ಕೊಳ್ಳಿ ತಿಮ್ಮಾಪುರ ಅವರೇ, ಹೇಳಿಕೆ ಕೊಡೋದಕ್ಕಿಂತ ಮೊದಲು ಜಾಗ್ರತೆ, ಎಚ್ಚರದಿಂದಿರಿ. ಇದು ಗಂಡನನ್ನ ಕಳೆದುಕೊಂಡಿರುವಂತ ಕ್ರಿಶ್ಚಿಯನ್ ಹೆಣ್ಣು ಮಗಳು ಹೇಳುವಂತ ಮಾತು. ಈಗಲಾದ್ರೂ ಅರ್ಥ ಆಗಬೇಕು ನಿಮಗೆ. ಹಾಕಿ ಆ ಬೈಟ್. मेरे मिस्टर से बोला था उनने, मेरे मिस्टर ने मेरे को धक्का दिया झाड़ के दूसरे पीछे, फिर उनको बोलते कि ना तुम कलमा पढ़ो, मेरे मिस्टर को बोला। तो मेरे मिस्टर ने बोला मैं तो क्रिश्चियन हूँ, ईसाई हूँ, मेरे को कलमा नहीं आता। उसने सच बोला ना, उसको नहीं आता, हमको भी नहीं आता, शायद आप लोन में नहीं होंगे तो आपको भी नहीं आता। हाँ, उसके शायद कपड़े ಇಷ್ಟೇ ಸರ್ ನಾವು ಪ್ರಶ್ನೆ ಕೇಳೋದು. ಹಾ, ತಿಮ್ಮಾಪುರ ಅವರೇ, ಈ ಹೆಣ್ಣು ಮಗಳು ಜೆನಿಫರ್, ಸುಶೀಲ್ ಅಲ್ಲ ಅವ್ರಿಗೆ ತೀರ್ಕೊಂಡಿರೋದು. ಹಾ, ಅವ್ರ ಗಂಡನನ್ನ ಕಳ್ಕೊಂಡಿದ್ದಾರೆ. ಅವರನ್ನ ಕೇಳ್ತೀರ ನೀವು, ಏನಮ್ಮ ಜಾತಿ ಕೇಳಿದ್ನಾ, ಏನಮ್ಮ ಹಿಂಗ್ ಹೇಳ್ತೀಯಾ ಅಂತ ಕೇಳಿ ತಿಮ್ಮಾಪುರ ಅವರೇ. ಯಾಕೆ ಮಾಹಿತಿಗಳು ಬರ್ತಿರ್ಲಿಲ್ವ ನಿಮಗೆ? ನಂಬರ್ 1. ಎರಡನೇದು ಪ್ರಶ್ನೆ ಇಷ್ಟೇ ಸಿದ್ದರಾಮಯ್ಯನವ್ರಿಗೆ ಕೇಳೋದು, ಯುದ್ಧ ಯಾರಿಗೂ ಬೇಡರಿ, ಪ್ರಶ್ನೆ ಅದಲ್ಲ. ಆದರೆ ಆಗಿರುವಂತ ಒಂದು ಪೆಟ್ಟಿಗೆ ಒಂದು ಪ್ರತೀಕಾರ ಬೇಕಲ್ಲ. ನಿಮಗೆ ಕಪ್ಪು ಬಟ್ಟೆ ತೋರಿಸಿದ ತಕ್ಷಣ ಒಬ್ಬ ಎಸ್ಪಿಯ ಕಪಾಳ ಕೊಡಿಬೇಕು ಅಂತ ಕೋಪ ಬರುತ್ತೆ ಅಂತಂದ್ರೆ, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಯಾರೇ ಆಗಿರಲಿ, ಆ 26 ಜನ ನನ್ನ ಭಾರತದ ಮಣ್ಣಿನವರು, ಅವರನ್ನ ಹತ್ತಿರಕ್ಕೆ ಬಂದು ಜಾತಿ ಕೇಳಿ ಶೂಟ್ ಮಾಡಿ ಹೋದಾಗ ನಮಗೊಂದು ಹೊಡಿಬೇಕು ಅಂತ ಅನ್ಸಲ್ವಾ ಸಿದ್ದರಾಮಯ್ಯನವರೇ? ನಮಗೊಂದು ಅವರಿಗೆ ಕಪಾಳ ಕೊಡಿಬೇಕು ಅಂತ ಅನ್ಸಲ್ವಾ? ನಿಮಗೆ ಕಪ್ಪು ಬಟ್ಟೆ ತೋರಿಸಿದಾಗ ಕೋಪ ಬಂತು, ಕಪಾಳ ಕೊಡಿಬೇಕು ಅಂತ ರೋಷಾವೇಶ ಬಂತು. ಇದೇ ಭಾರತೀಯರನ್ನ ಹೊಡೆದುರುಳಿಸಿದಾಗ ಅವ್ರಿಗೊಂದು ಪ್ರತೀಕಾರ ಆಗಬೇಕು ಅಂತೇಳಿ ಕೋಪ ಬರಲಿಲ್ವಾ? ನನಗೆ ಬರ್ತಾ ಇದೆ.
ನಿಮಗೆ ವೈಯಕ್ತಿಕವಾಗಿ ನಿಮಗೆ ಅವಮಾನವಾದಾಗ ಬರ್ತಾ ಇದೆ. ನನಗೆ ನನ್ನ ದೇಶಕ್ಕೆ ಅವಮಾನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಕೋಪ ಬರ್ತಾ ಇದೆ. ಅಷ್ಟೇ ನಾನು ಹೇಳಬಲ್ಲೆ. ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಇನ್ನು ಪಹಲ್ಗಾಮ್ ಘಟನೆ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ. ಈ ಬಗ್ಗೆ ಎಲ್ಲರೂ ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸಲ್ಲ. ಪರೋಕ್ಷವಾಗಿ ತಿಮ್ಮಾಪುರ ಹೇಳಿಕೆಗೆ ಪರಮೇಶ್ವರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವತ್ತು ತಿಮ್ಮಾಪುರ ಅವರಿಗೆ ಒಂದು ಬೈಟ್ ಅಲ್ಲಿ ಇರಬೇಕಲ್ಲ, ಅದನ್ನು ತೋರಿಸಬೇಕು ಇವತ್ತು ತಿಮ್ಮಾಪುರಿಗೆ. ಆ ಮನೆಯವರು ಹೇಳ್ತಾರೆ ನಮಗೆ ಈ ತರ ಮಾಡಿದ್ದಾರೆ ಅಂತ. ಒಂದು ಕ್ರಿಶ್ಚಿಯನ್ ಹೆಣ್ಮಗಳು ಹೇಳುತ್ತೆ. ಪರಮೇಶ್ವರ್ ಏನ್ ಹೇಳಿದ್ರು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಬೈಟ್ಸ್ ಕೊಡ್ತೀವಿ ನೋಡಿ. ನಾವೆಲ್ಲ ಸ್ವಲ್ಪ ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ಈ ವಿಚಾರದಲ್ಲಿ ಅಂತ. ನಮ್ಗೇನು ಗೊತ್ತಿಲ್ಲ ಅದು ನನಗೆ. ಬಟ್ ನಾವೆಲ್ಲ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಇವೆಲ್ಲ. ಈ ವಿಷಯ ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದೆ, ಹಿಂದೆನೆ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನ ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೇನೆ. ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ. ಓಕೆ, ಈಗ ಮೊನ್ನೆಯಿಂದ ಹೇಳ್ತಾ ಇದ್ದೆ ನಾನು. ಆರ್.ವಿ. ತಿಮ್ಮಾಪುರ ಅವರು ಹೇಳಿದ್ರು, ಅವರೇನು ಬಂದ್ಬಿಟ್ರಾ ಹಿಂಗೆಲ್ಲ ಕೇಳಿ ಹೇಳಿದ್ರಾ ಅಂತ ಹೇಳಿದ್ರಲ್ಲ. ಕೇಳಲಿಲ್ವಾ? ಜಾತಿ ಕೇಳಲಿಲ್ವಾ? ಕಲ್ಮ ಹೇಳು ಅಂತ ಹೇಳಿಲ್ವಾ? ಈಗ 26 ಜನ ತೀರ್ಕೊಂಡಿದ್ದಾರಲ್ಲ, ಕರ್ನಾಟಕದವರು ಬಿಟ್ಟಾಕಿ, ಅವರನ್ನ ಕೇಳಿಲ್ಲ ಅಂತ ಅವರು ಹೇಳಿದ್ದಾರೆ. ನಮ್ಮನ್ನು ಕೇಳಿಲ್ಲ, ಬಟ್ ಆ ತರ ಮೋದಿಗೆ ಹೋಗಿ ಹೇಳಿದ್ದಾರೆ ಅಂತ ಇವ್ರಿಗೆ ಹೇಳಿದ್ದಾರೆ. ಅವ್ರ ಹತ್ರ ಮೋದಿಗೆ ಹೋಗಿ ಹೇಳಿ ಅಂತ ಪಲ್ಲವಿ ಅವ್ರಿಗೆ ಹೇಳಿದ್ದಾರೆ. ಈಗ ಆರ್.ಬಿ. ತಿಮ್ಮಾಪುರ ಅವರೇ, ನಿಮಗೆ ಧೈರ್ಯ ಇದ್ರೆ ಈ ಹೆಣ್ಣು ಮಗಳು, ಅದು ಕೂಡ ಕ್ರಿಶ್ಚಿಯನ್ ಹೆಣ್ಣುಮಗಳು, ಈಕೆ ಪತಿ ಸಾವಿಗೀಡಾಗಿದ್ದಾರೆ. ಇದೇ ಹೇಳಿಕೆಯನ್ನ ಈ ಹೆಣ್ಣು ಮಗಳ ಮುಂದೆ, ಈ ಫ್ಯಾಮಿಲಿ ಮುಂದೆ ನೀವು ಹೇಳಿದ್ರೆ ಹೇಗಿರ್ತದೆ ನಿಮ್ಮ ಪರಿಸ್ಥಿತಿ? ಇದು ಗಂಡನನ್ನ ಕಳೆದುಕೊಂಡಿರುವಂತ ಆ ತಾಯಿ, ಅಲ್ಲಿದ್ದಂತ ತಾಯಿ. ಕೇಳಿಸ್ಕೊಳ್ಳಿ ತಿಮ್ಮಾಪುರ ಅವರೇ, ಹೇಳಿಕೆ ಕೊಡೋದಕ್ಕಿಂತ ಮೊದಲು ಜಾಗ್ರತೆ, ಎಚ್ಚರದಿಂದಿರಿ. ಇದು ಗಂಡನನ್ನ ಕಳೆದುಕೊಂಡಿರುವಂತ ಕ್ರಿಶ್ಚಿಯನ್ ಹೆಣ್ಣು ಮಗಳು ಹೇಳುವಂತ ಮಾತು. ಈಗಲಾದ್ರೂ ಅರ್ಥ ಆಗಬೇಕು ನಿಮಗೆ. ಹಾಕಿಯಾ ಬೈಟ್. मेरे मिस्टर से बोला था उनने, मेरे मिस्टर ने मेरे को धक्का दिया झाड़ के दूसरे पीछे, फिर उनको बोलते कि ना तुम कलमा पढ़ो, मेरे मिस्टर को बोला। तो मेरे मिस्टर ने बोला